Hi, good afternoon. Welcome back to my YouTube channel and welcome back to my new YouTube channel. ನನ್ನ ಓಲ್ಡ್ ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗಿದೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಾಕಿದ್ದೀನಿ. ಸೊ ಇದು ಹೊಸ ಯೂಟ್ಯೂಬ್ ಚಾನಲ್ದು ಇದು ನಂದು ಫೋನ್ ಇನ್ನೊಂದರಲ್ಲಿ ಇತ್ತು. ಸೊ ಅದು ಇರೋದಷ್ಟೇ ಆಗ್ತಾ ಇರೋದು. ಸೊ ಇದು ಹೊಸ ಯೂಟ್ಯೂಬ್ ಚಾನಲಲ್ಲಿ ನ್ಯೂ ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನನಗೆ ಹಾಗೆ ಸ್ವೀಟ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ಈಗ ರೀಲ್ಸಲ್ಲಿ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ, ಅದರಲ್ಲಿ ಬಾದಾಮ್ ಪುರಿ ಒಂದು ಸ್ವೀಟ್ ನೋಡಿದೆ, ಅದನ್ನು ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಸೊ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ನಮ್ಮಮ್ಮನ ಮನೇಲಿ ತುಂಬ ಇದನ್ನು ಮಾಡ್ತಾಯಿದ್ರು. ಫೆಸ್ಟಿವಲ್ ಟೈಮ್ ಬಂತು ಅಂತ ಅಂದರೆ ನೈಟೆಲ್ಲ ಇದು ಮತ್ತು ಖಾರ ಬೂಂದಿ, ಸ್ವೀಟ್ ಬೂಂದಿ, ಈ ಥರ ಹಬ್ಬಕ್ಕೆ ಅಂತಲೇ ಈ ಬಾದಾಮ್ ಪುರಿ, ಇದಕ್ಕೆ ಇನ್ನೊಂದು ಹೆಸರಿದೆ ಮೂಲೆ ಪುರಿ ಅಂತ ಕರಿತಾಯಿದ್ರು. ಸೊ ಈ ಥರ ಮಾಡ್ತಾಯಿದ್ರು. ನೈಟೆಲ್ಲ ಮಾಡ್ತಾ ಇರೋರು ಎಲ್ಲರೂ ಸೇರಿಕೊಂಡು, ಅಂದರೆ ಅಕ್ಕಪಕ್ಕದ ಮನೆಯವರು ಇವ್ರದ್ದು ಒಂದಿನ ಮಾಡಿಕೊಡೋದು, ಅವ್ರಿಗೊಂದಿನ ಮಾಡಿಕೊಡೋದು, ಆ ಥರ ಸೇರಿಕೊಂಡು ಫೆಸ್ಟಿವಲ್ ಟೈಮಲ್ಲಿ ತುಂಬ ಮಾಡ್ತಾಯಿದ್ರು. ಬಟ್ ಅದೊಂಥರ ಮೆಮೊರಿ. ಮೇ ಬಿ ನಾವು 7th ಸ್ಟ್ಯಾಂಡರ್ಡ್ ಇದ್ದಾಗ ಆ ಥರ ಮಾಡ್ತಾಯಿದ್ರು. ಅದಾದಮೇಲೆ ಎಲ್ಲ ಬೇಕ್ರಿಯಿಂದನೇ ಸ್ವೀಟ್ಸ್ ಎಲ್ಲ ತರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆಲ್ಲ ನಾನ್ ವೆಜ್ ಸ್ವಲ್ಪ ಜಾಸ್ತಿ ಆಯಿತು. ಸೊ ನಾನ್ ವೆಜ್ ಊಟಕ್ಕೆ ಕರೆಯೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ ನಾವು. ಆವಾಗ ತಿಂದಿರೋದೆ, ಮತ್ತೆ ನಾನು ಎಲ್ಲೂ ತಿಂದಿಲ್ಲ, ನಮ್ಮಮ್ಮನ ಮನೇಲಿ ತಿಂದಿರೋದೆ. ಇವಾಗ ತಿನ್ನಬೇಕಂತ ಅನ್ನಿಸ್ತು. ಏನಾಗುತ್ತಲ್ಲ, ಸ್ವೀಟ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ. ತಿನ್ನಬೇಕು ಅಂದಾಗ ಮಾಡ್ಕೊಂಡು ತಿಂದ್ಬಿಟ್ರೆ ಅದು ಒಂಥರ ಚೆನ್ನಾಗಿರುತ್ತೆ. ಬಟ್ ಒಬ್ಬರೇ ಇದ್ದಾಗ ಮಾಡೋದು ಸ್ವಲ್ಪ ಏನೋ ಒಂಥರ ಅಯ್ಯೋ ಒಬ್ಬರೇ ಎಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಫಸ್ಟ್ ನನ್ನ ಸಿಸ್ಟರ್ ಇದ್ದರು. ಅಟ್ಲೀಸ್ಟ್ ನಾನು ಒಂದು ಕಮ್ಮಿ ಮಾಡೋದೋಗಿ ಜಾಸ್ತಿ ಏನಾದರೂ ಆದರೆ ಅದನ್ನು ಅವ್ರಿಗೂ ಶೇರ್ ಮಾಡ್ಬೋದಿತ್ತು ತಗೊಂಡೋಗಿ. ಬಟ್ ಇವಾಗ ಅವರೂ ಇಲ್ಲ. ಸೊ ಅದರಿಂದ ಸ್ವಲ್ಪನೇ ಮಾಡೋಣ, ಟ್ರೈ ಮಾಡೋಣ, ಯಾವ ಥರ ಬರುತ್ತೆ ನೋಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಮಾಡ್ತಿದ್ರಲ್ಲ ಅದೇ ಥರನೇ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಪಾಕ ತಗೋಬಿಡೋಣ ಅಂತ ಹೇಳ್ಬಿಟ್ಟು ಸಕ್ಕರೆನ ಒಂದು ಸ್ವಲ್ಪನೇ ಸಕ್ಕರೆ, ನನಗೆ ಇವಾಗ ಸಕ್ಕರೆ ಎಲ್ಲ ಜಾಸ್ತಿ ತಿನ್ನಬೇಕು ಅಂತ ಅನಿಸಲ್ಲ. ಇವಾಗ ಶೀತ ಬೇರೆ, ಗಂಟಲೆಲ್ಲ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಯೂಸ್ ಮಾಡಲ್ಲ. ಇವತ್ತೇ ಸಕ್ಕರೆ ಯೂಸ್ ಮಾಡ್ತಿರೋದು. ನಾನು ನೆನ್ನೆನೂ ಒಂದು ಸ್ವೀಟ್ ಮಾಡಿದೆ, ಬಟ್ ಅದಕ್ಕೆ ನಾನು ಬೆಲ್ಲನೇ ಯೂಸ್ ಮಾಡಿದೆ. ಇದಕ್ಕೆ ಬೆಲ್ಲದ ಪಾಕ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಸಕ್ಕರೆ ಪಾಕನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಒಂದು ಕಡೆ ಅದನ್ನು ಕುದಿಯೋಕೆ ಇಟ್ಬಿಟ್ಟೆ. ಸೊ ಇಲ್ಲಿ ಸ್ವಲ್ಪನೇ ತೊಗೊಂಡೆ, ನನಗೆ ಒಂದು 10 ಪೀಸ್ ಆದರೆ ಸಾಕು ಅನ್ನಿಸ್ತು. ಇವಾಗ ಬಿಸಿಲೇ ಒಂದೆರಡು ತಿಂದ್ಬಿಡ್ತೀನಿ. ಸೊ ಸಂಜೆ ಒಂದೆರಡು, ಆಮೇಲೆ ನಮ್ಮ ಮನೆಯವ್ರು ಬಂದಾಗ ಅವ್ರಿಗೆ ಒಂದೆರಡು ಕೊಟ್ಟರೆ ಅವ್ರಿಗೆ ಎರಡೇ ಸಿಗೋದು, ನಾನೇ ತಿಂದ್ಬಿಟ್ಟಿರ್ತೀನಿ ಫುಲ್ಲು. ಒಂದು 10 ಎಷ್ಟಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಅಂದಾಜು ಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಮೈದಾ ಹಿಟ್ಟು, ಕೊಬ್ಬರಿ ತುರಿ, ಸಕ್ಕರೆ ಪಾಕ ಅಷ್ಟೇ, ಇದಕ್ಕೆ ಇನ್ನೇನು ಬೇಕಾಗಿಲ್ಲ. ಸೊ ನಾನು ಇದಕ್ಕೇ ಅರಿಶಿನ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಅದು ವಾಟರಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಏನೋ ಒಂಥರ ಕೈಗೆಲ್ಲ ಅಂಟು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದರಿಂದ ನಾನು ಇಲ್ಲೇ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತೆಳ್ಳನೂ ಆಗಬಾರ್ದು, ಜಾಸ್ತಿ ಗಟ್ಟಿನೂ ಆಗಬಾರ್ದು, ಆ ಥರ ಇರಬೇಕು ಹಿಟ್ಟು. ಕಲಸಿ ಒಂದು 10 ನಿಮಿಷ 15 ನಿಮಿಷನಾದರೂ ಇಡಬೇಕು. ಒಂದು ಪ್ಲೇಟ್ ಏನಾದರೂ, ಕವರ್ ಏನಾದರೂ ಮುಚ್ಚಿ. ಆವಾಗ ಸ್ವಲ್ಪ ಹಿಟ್ಟು ಮೆದು ಬರುತ್ತೆ. ಆವಾಗ ನಾವು ತೊಗೊಂಡು ಹೊತ್ಕೊಂಡು ಪೂರಿನ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕೂಡ ಮಾಡ್ಕೊಬೋದು. ಇವಾಗ ಆವಾಗೆಲ್ಲ ಒಂದೇ ಶೇಪು. ಸೊ ಮಾಮೂಲಿ ಅಡ್ಡಕ್ಕೊಂದು ಮಡ್ಚರು, ಇನ್ನೊಂದು ಕಡೆ ಒಂದು ಮಡ್ಚರು, ಅದೇ ಪೂರಿನೇ ಮೂಲೆ ಪುರಿ ಅಂತ ಅಂತಿದ್ರು. ಸೊ ಇವಾಗ ಇದನ್ನು ಬಾದಾಮ್ ಪುರಿ ಅಂತಲೂ ಕೂಡ ಕರೀತಾರೆ. ಆದರೂ ಆಗಿನ ಕಾಲದಲ್ಲಿ ಈ ಥರದ್ದೆಲ್ಲ ಮಾಡ್ಕೊಂಡು ತಿಂತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಇವಾಗೆಲ್ಲ ಸ್ವೀಟ್ಸು, ಮೈಸೂರು ಪಾಕ್ಸು, ಅದು ಇದು ಅಂತ ಮಾಡೋಕ್ಕೆ ಹೇಳ್ಬಿಡ್ತಾರೆ ಬೇರೆಯವ್ರಿಗೇ. ಅವಾಗೆಲ್ಲ ನಮ್ಮ ಮನೇಲೇ ಅದೂ ನೈಟು ಒಂದು 10 o'clock ಸೀರಿಯಲೆಲ್ಲ ನೋಡಿ, ಆಮೇಲೆ ನೈಟು 10 o'clockಲ್ಲಿ ಪಾಪ ಅವರು ಕಲ್ಲೆಲ್ಲ ಇಟ್ಟು ಒಲೆ ಹಾಕ್ಕೊಂಡು ಒಂದು 3 ಒಲೆ 4 ಒಲೆ ಹಾಕ್ಕೊಂಡೋರು. ಸುತ್ತ ಮಾತಾಡ್ಕೊಂಡು ಎಲ್ಲ ಮಾಡೋರು. ಅದು ಬಿಟ್ಟರೆ ಬೂಂದಿ ಖಾರ ಮತ್ತು ಸ್ವೀಟ್ ಮಾಡಿಸ್ತಿದ್ರು. ನಾವು ಮಾಡಿಸ್ತಿದ್ವಿ ಭಟ್ರ ಹತ್ರ ಅಷ್ಟೇ ಹೋಗ್ಬಿಟ್ಟು, ನಾವು ಕುತ್ಕೊಂಡು ಮಾಡಿಸ್ತೀವಿ. ಆವಾಗ ನೈಟೆಲ್ಲ ಏನೋ ಒಂಥರ ಚೆನ್ನಾಗಿರೋದು. ಅವರು ಬೇಯಿಸಿ ಹಾಕ್ತಿದ್ದಾಗ ಫಸ್ಟ್ ಟೇಸ್ಟು ನೋಡಿ ಅಂತ ಕೊಡೋದು, ಒಂಥರ ಚೆನ್ನಾಗಿತ್ತು. ಅವ್ರು ಟೇಸ್ಟ್ ನೋಡಿ ಅಂತ ಕೊಟ್ಮೇಲೆ ಸ್ವಲ್ಪ ಇದಾಗಿದೆ, ಆಮೇಲೆ ಇನ್ನೊಂದು ಸ್ವಲ್ಪ ತಿನ್ನೋಣ ಅಂತ ಮತ್ತೆ ಇನ್ನೊಂದು ತಿಂತಿದ್ದು, ಏನೋ ಒಂಥರ ಮನೇಲಿ ಮಾಡಿಕೊಂಡು ಆವಾಗ ಫೆಸ್ಟಿವಲಲ್ಲೆಲ್ಲ ಮಾಡ್ತಿದ್ರಲ್ಲ, ಅದು ಮೆಮೊರಿ ನೆನಪಾಯಿತು. ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ. ಸೊ ನಾನು ಸ್ವಲ್ಪ ಕಲಿಸ್ಕೊಬಿಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡೆ ಕೈಗೆ, ಅಂದರೆ ಅದು ಹಿಟ್ಟೆಲ್ಲ ಕೈಯಲ್ಲೆಲ್ಲ ಇತ್ತಲ್ಲ, ಸೊ ಅದೆಲ್ಲ ಹೋಗಲಿ ಅಂತ. ಸೊ ಮೆದುನೂ ಬರುತ್ತೆ,
ಸ್ವಲ್ಪ ಆಯಿಲ್ನ ಕೈಗೆ ಹಾಕ್ಕೊಂಡು ನೀಟಾಗಿ ಅದನ್ನು ಇಡಬೇಕು. ನೀಟಾಗಿ ಮಿದ್ದಬೇಕು ಚೆನ್ನಾಗಿ, ಆವಾಗಲೇ ಅದು ಸ್ವಲ್ಪ ಉಬ್ಬುತ್ತೆ ಪೂರಿ ಎಲ್ಲ ಆ ಥರ. ನಾನಿಲ್ಲಿ ಸ್ವಲ್ಪನೇ ಕೊಬ್ಬರಿ ತುರಿನೂ ಕೂಡ ತುರಿದಿಟ್ಕೊಂಡ್ಬಿಟ್ಟಿದೆ. ಮತ್ತು ಇಲ್ಲಿ ಇವಾಗ ಏಲಕ್ಕಿ ಇದನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ನನಗೆ ಪಾಕ ಗೊತ್ತಿಲ್ಲ ಹೆಂಗೆ ಬರುತ್ತೆ ಪಾಕ ಅಂತ, ಬಟ್ ಆದ್ರೂ ಜಾಮೂನೆಲ್ಲ ಮಾಡ್ದಂಗೆ ಮಾಡ್ತೀನಲ್ಲ, ಸೊ ಗೊತ್ತಾಗುತ್ತೆ ಅದರಿಂದ. ಸೊ ಈ ಕಡೆ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ಮಿದುವಾಗಿತ್ತು. ನಾನು ಇನ್ನೂ ಚಿಕ್ಕ ಉಂಡೆ ಮಾಡಬೇಕಿತ್ತು, ಜಾಸ್ತಿ ದಪ್ಪ ಉಂಡೆ ಮಾಡಿದೆ ಅಂತ ಅನ್ನಿಸ್ತು. ಇನ್ನು ಚಿಕ್ಕದು ಮಾಡಿದರೆ ಇನ್ನೂ ಒಂದು 5 ಎಕ್ಸ್ಟ್ರಾ ಆಗ್ತಿತ್ತೇನೋ. ಸೊ ನಾನು ಇಷ್ಟೇ ದಪ್ಪವಾಗಿಯೇ ಉಂಡೆ ಕಟ್ಕೊಂಡೆ, ಅಂದರೆ ಅದನ್ನು ಮುರಿಬೇಕಲ್ಲ ಅನ್ನೋ ತಾಟಲ್ಲಿ. ಆಮೇಲೆ ನನಗೂ ಆವಾಗೆಲ್ಲ ನಮ್ಮಮ್ಮವರು ಸ್ವಲ್ಪ ದೊಡ್ಡದಾಗೆ ಮಾಡ್ತಿದ್ರು. ಇದು ನಾವೇ ತಿನ್ನೋದಲ್ವಾ, ಏನು ಚಿಕ್ಕದವಾಗ ನೆಂಟ್ರಿಗೆಲ್ಲ ಊಟದ ಜೊತೆ ಕೊಡಬೇಕಿತ್ತು. ಆಮೇಲೆ ಅವರಿಗೆ ಹೊರಡ್ಬೇಕಾರೆ ಕೊಟ್ಟು ಕಳಿಸಿದ್ರು, ಅದಕ್ಕೆ ದೊಡ್ಡದೇ ಮಾಡ್ತಿದ್ರು ಅವರೆಲ್ಲ, ಒಳ್ಳೆ ಕಜೆ ಥರ. ನಾನು ಮನೆಯದಲ್ವಾ ಅಂದ್ಕೊಂಡು ಸಿಂಪಲ್ಲಾಗಿ ಹಿಂಗೆ ಮಾಡಿದೆ. ಈ ಕಡೆ ಪಾಕನೂ ಕೂಡ ಬರ್ತಾಯಿತ್ತು. ನಾನು ಸ್ವಲ್ಪ ಕೈಯಲ್ಲಿ ನೋಡ್ಕೊಳ್ಳೋಣ ಅಂದರೆ ಕೈಯಲ್ಲಿ ಫೋನು ಇತ್ತು, ಯಾರೂ ಇರಲಿಲ್ಲ ಅಲ್ಲ, ನಾನು ಒಬ್ಬಳೇ. ಸೊ ಅದರಿಂದ ಸ್ವಲ್ಪ ನೋಡಿದೆ ಬಂದಿತ್ತು. ಅಷ್ಟರಲ್ಲಿ ಇದನ್ನು ಒತ್ಕೊಂಡು ಬಿಡೋಣ ಎಲ್ಲನೂ ಪೂರ್ತಿಯಾಗಿ ಅಂತೇಳ್ಬಿಟ್ಟು. ನನಗೆ ಜಾಸ್ತಿ ಹಿಟ್ಟು ಹಾಕಿ ಒತ್ತೋದು ಇಷ್ಟ ಇಲ್ಲ, ಸ್ವಲ್ಪನೇ ಅಷ್ಟೇ ಹಿಟ್ಟಲ್ಲಿ ನಾನು ಇಷ್ಟನ್ನು ಒತ್ತು ಮುಗಿಸ್ದೆ. ಚೆನ್ನಾಗಿ ಬಂತು, ಏನು ಲಟ್ಟಿಸ್ಬೇಕಾರೆಲ್ಲ ಲಟ್ಟಣಿಗೆಲ್ಲ ಏನು ಅಂದ್ಕೊಳ್ಳಿಲ್ಲ ಅದು. ಸೊ ಈ ಥರ ರೌಂಡ್ ಶೇಪಲ್ಲಿ ಒತ್ಕೊಂಡು ಮಧ್ಯ ಒಂದು ಸಲ ಫೋಲ್ಡ್ ಮಾಡಬೇಕು. ಆಮೇಲೆ ನಾವು ಅವಾಗೆಲ್ಲ ಎಷ್ಟು ಒತ್ತುತ್ತೀವಿ ಅಂತ ಅದು ಬೇರೆ ಒಂದು ಮಾಡ್ಕೋತಿದ್ವಿ. ಸೊ ಈ ಥರ ಫೋಲ್ಡ್ ಮಾಡಿ ಈ ಥರ ಒತ್ತಿದ್ರೆ ಅದು ಓಪನ್ ಆಗಬಾರ್ದಲ್ಲ, ಓಪನ್ ಆಗಿಬಿಡುತ್ತೆ ಅಂತ ಇನ್ನೂ ಒಂದು ಸಲ ಒತ್ಕೊಂಡೆ. ಬಟ್ ಬೇಗ ಆಯಿತು, ಒಂದು 1/2 ಅವರಲ್ಲೆಲ್ಲ ಮುಗಿಸ್ಬಿಟ್ಟೆ ಇದನ್ನು ಅಂತ ಅನ್ನಿಸ್ತು. ಒಂದು 1/2 ಅವರ್ ಆಯ್ತು ಅಷ್ಟೇ ಮಾಡೋದಕ್ಕೆ ಇದನ್ನು. ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದ್ದು. ಸ್ವಲ್ಪ ಅಂದರೆ ನಾನೇ ಶುಗರು ಸ್ವಲ್ಪ ಕಮ್ಮಿ ಹಾಕಿದ್ದೆ, ಜಾಸ್ತಿ ಬೇಡ ಅಂತೇಳ್ಬಿಟ್ಟು. ಬಟ್ ಸ್ವೀಟ್ಸು ಕೂಡ ಚೆನ್ನಾಗಿತ್ತು. ಸೊ ಈ ಥರ ಅದಷ್ಟನ್ನು ಲಟ್ಟಿಸ್ಬೇಕಾದ್ರೆ ಬೇಗನೆ ಆಯಿತು, ಅಷ್ಟೊಂದೇನು ಟಫ್ ಅಂತ ಅನ್ನಿಸ್ಲಿಲ್ಲ. ಸೊ ಈ ಕಡೆ ಎಲ್ಲ ಫುಲ್ಲೆಲ್ಲ ಒತ್ಕೊಂಡು ಸೈಡಲ್ಲೆಲ್ಲ ಇಟ್ಕೊಂಡೆ. ಅಂದರೆ ಒಂದು ಪ್ಲೇಟ್ಸ್ಗೆ ಹಾಕಿಟ್ಬಿಡೋಣ, ಎಷ್ಟಾಗಿದೆ ಅಂತ ಕೌಂಟ್ ಮಾಡ್ಕೊಳ್ಳೋಕ್ಕೂ ಸರೋಗುತ್ತೆ ಅಂದ್ಕೊಂಡು ಹಾಗೆ ಪ್ಲೇಟ್ಸಲ್ಲಿ ತೆಗೆದಿಡ್ತಾ ಇದ್ದೆ ಇದನ್ನು. ಸೊ ಅವಾಗೆಲ್ಲ ಒಂದು ನ್ಯೂಸ್ ಪೇಪರ್ ಕೊಟ್ಬಿಡೋರು ನಮಗೆ ಅಂತ. ಸೊ ಒಬ್ಬರು ಒತ್ತೋದು, ಒಬ್ಬರು ಬೇಯಿಸೋದು, ಸೊ ಒಬ್ಬರು ಪಾಕಕ್ಕೆ ಹಾಕೋದು, ಒಬ್ಬರು ಪಾಕದಿಂದ ತೆಗೆಯೋದು. ಅವ್ರು ಅದಕ್ಕೆ ಕೊಬ್ಬರಿ ತುರಿ ಉದುರಿಸ್ಬಿಟ್ಟು ಬಾಕ್ಸ್ ಒಳಗಡೆ ಇಡ್ತಿದ್ರು. ಅದನ್ನು ಒಂದು ಬಾಕ್ಸ್ ಇಟ್ಕೊಂಡು ಒಂದು ಬಾಕ್ಸ್ ಒಳಗಡೆ ಇಡೋರು. ಈ ಥರ ಸ್ಟೆಪ್ ಕೂತ್ಕೊಂಡು ಮಾಡ್ತಿದ್ವಿ ಅವಾಗೆಲ್ಲ, ನೈಟೆಲ್ಲ ಮಾತಾಡಿಕೊಂಡು. ನಾನು ಇರೋದಿಷ್ಟೇ ಅಲ್ವಾ ಅಂದ್ಬಿಟ್ಟು ಸ್ವಲ್ಪನೇ ಆಯಿಲು ಬಿಟ್ಕೊಂಡೆ. ಸುಮ್ಮನೆ ಬೇಯಿಸಿರೋ ಎಣ್ಣೆನೂ ಮತ್ತೆ ಬೇಯಿಸ್ಕೊಂಡು ತಿನ್ನೋಕ್ಕಾಗಲ್ಲ, ಸಾಕಿಷ್ಟೇ. ಇನ್ನೇನಾದರೂ ನನಗೆ ಸ್ವೀಟ್ಸ್ ಮಾಡಬೇಕು ತಿನ್ನಬೇಕು ಅನ್ನಿಸ್ದಾಗ ನನಗೆ ಮಾಡಿಬಿಟ್ರೆ ಒಂಥರ ಅದಿಷ್ಟೇ ಆಗಲಿ, ಸ್ವಲ್ಪನೇ ಆಗಲಿ, ಅದು ಚೆನ್ನಾಗಿ ಬರುತ್ತೋ ಬರಲ್ವ, ಬಟ್ ಸ್ವಲ್ಪನಾದರೂ ಆಗಲಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ. ಸ್ವೀಟ್ನ ಸಿಕ್ಕಾಪಟ್ಟೆ ಸ್ವೀಟ್ಸ್ ತಿಂತಾಯಿದ್ದೀನಿ ಇವಾಗಂತೂ. ಬಟ್ ಜಾಸ್ತಿ ಬೆಲ್ಲ ಯೂಸ್ ಮಾಡ್ತೀನಿ ನಾನು, ಸಕ್ಕರೆ ಏನು ಯೂಸ್ ಮಾಡಲ್ಲ. ಇದಕ್ಕೆ ಮಾತ್ರ ಪಾಕಕ್ಕೆ ಬೇಕಲ್ಲ ಅಂತೇಳ್ಬಿಟ್ಟು ಈ ಥರ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ನೋಡಿ, ಅದು ನಾನು ಒಂದು 15-20 ಮಿನಿಟ್ಸ್ ಇಟ್ಟಿದ್ದೇನೋ ಅಷ್ಟೇ. ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಪೂರಿ ಎಲ್ಲ, ಈ ಥರ ಉಬ್ಬುತ್ತಾ ಇತ್ತು. ಬಟ್ ಯಾವುದೂ ಕೂಡ ಓಪನ್ ಆಗಲಿಲ್ಲ, ಚೆನ್ನಾಗಿ ಬಂತು. ಅಷ್ಟು ಕೂಡ ನನಗೆ ಮೊಬೈಲ್ ಹಿಡ್ಕೊಂಡು ನಾನೇ ಬೇಯಿಸ್ಕೊಂಡು ನಾನೇ ತೆಗೆದಾಕಿ ಸ್ವಲ್ಪ ಕಷ್ಟ ಅನ್ನಿಸ್ತಿದ್ದು. ಅದಕ್ಕೆ ಒಂದು ಕೈಲಿ ಫೋನ್ ಹಿಡಿದಿದ್ದೀನಿ, ಪ್ಲಸ್ ಆ ಕಡೆ ಕೂಡ ತೆಗೆದು ಅದನ್ನು ಬಾಣಲಿ ಮೇಲೆ ಇಟ್ಕೊತಿದ್ದೆ, ಮತ್ತು ಇನ್ನೊಂದು ಹಾಕ್ತಿದ್ದೆ. ಈ ಥರ ಮಾಡ್ತಾಯಿದ್ದೆ. ಬಟ್ ಇದಕ್ಕೆ ನಾನು ಅರಿಶಿನ ಪೌಡರ್ ಹಾಕ್ತೆ, ಬಟ್ ಇದು ಕೇಸರಿ ಕಲರು ಮಾಡ್ತಾರೆ, ಇದನ್ನು ಕೇಸರಿ ಬಣ್ಣ ಯೂಸ್ ಮಾಡಿ ಮಾಡ್ತಾರೆ. ಅದು ಆರೆಂಜ್ ಕಲರ್ ಬರುತ್ತೆ. ನನ್ನ ಹತ್ರ ಕೇಸರಿ ಬಣ್ಣ ಇರಲಿಲ್ಲ ಸದ್ಯಕ್ಕೆ, ಸೊ ಅದಕ್ಕೆ ಅರಿಶಿನೇ ಹಾಕ್ಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಿದ್ವಿ. ಆವಾಗಲೂ ಅಷ್ಟೇ, ನಮ್ಮ ಹಳ್ಳಿ ಸೈಡು ನಾವು ಚಿಕ್ಕವರಿದ್ದಾಗ ಮಾಡಬೇಕಾದ್ರೆ ಒಬ್ಬರು ಈ ಥರ ಮಾತಾಡಿಕೊಂಡು, ನೀವು ಕೇಸರಿ ಕಲರ್ ಮಾಡಿ, ನಾವೆಲ್ಲೋ ಕಲರ್ ಮಾಡ್ತೀವಿ ಅಂತೇಳಿ ಇದೇ ಥರ ಮಾಡ್ತಾ ಇರೋರು. ಗೊತ್ತಾಗುತ್ತೆ ಇದು ನಮ್ಮ ಮನೆಯದು ನಿಮ್ಮದು ಒಂಥರ ಟೇಸ್ಟ್ ಡಿಫ್ರೆಂಟ್, ಎಲ್ಲರೂ ಒಂದೇ ಮಾಡಿರ್ತಾರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಬಣ್ಣ ಚೇಂಜ್ ಇರ್ತಿತ್ತು. ಅದು ಈ ಥರ ಮಾಡ್ತಾಯಿದ್ರು. ಬೂಂದಿ ಮಾಡಿಸ್ಬೇಕಾದ್ರೂ ಅಷ್ಟೇ, ಕೇಸರಿ ಕಲರ್ ಬೂಂದಿ, ಯೆಲ್ಲೋ ಕಲರ್ ಬೂಂದಿ, ಇದೇ ಥರನೇ ಮಾಡಿಸ್ತಿದ್ರು ಅದರಲ್ಲೂ ಕೂಡ.
ಹಳ್ಳಿಗಳ ಸೈಡ್ ಪಾಪ ಹಬ್ಬ ಬಂದಾಗ ಇದೇ ಥರ ಸ್ವೀಟ್ಸು. ಆವಾಗೆಲ್ಲ ಪಾಪ ಎಲ್ಲಿ ಹೋಗಿ ಅಂದರೆ ಆ ಥರ ಅಷ್ಟೊಂದು ಬೇಕ್ರಿಗಳು ಕೂಡ ಅವಾಗ ಓಪನ್ ಇರಲಿಲ್ಲ. ಸೊ ಅದರಿಂದ ಮನೆಯಲ್ಲೇ ಈ ಥರ ಪ್ರಿಪ್ರೇಷನ್ ಮಾಡ್ಕೋತಿದ್ರು. ನಾನು ಚಿಕ್ಕದ್ರಲ್ಲೇ ನೋಡಿದ್ದು, ಸುಮ್ಮನೆ ಹಂಗೆ ರೀಲ್ಸ್ ನೋಡಬೇಕಾದ್ರೆ ಇದನ್ನು ನೋಡಿ ತಿನ್ಬೇಕು ಅನ್ನಿಸ್ತು ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೆ. ಸೊ ಎಲ್ಲ ಈ ಥರ ಬೇಯಿಸ್ಕೊಂಡು ಇಟ್ಕೊಂಡೆ. ಆ್ಯಕ್ಚುಲಿ ಇದು ಒಂದು ಪೂರಿ ತಿಂದೆ, ಚೆನ್ನಾಗಿತ್ತು. ಹಾಗೇ ಅಂದರೆ ಸಾಲ್ಟ್ ಇರಲಿಲ್ಲ, ಸ್ವೀಟ್ ಇರಲಿಲ್ಲ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ತುಂಬ. ಸೊ ಇಲ್ಲಿ ಪಾಕ ನನಗೆ ಅದೇ ಒಂದು ಅರ್ಧ, ನಾನು ಅದರಲ್ಲಿ ಅರ್ಧ ನೀರು ಹಾಕಿದೆ, ಕಾಲು ಭಾಗ ಆಗ್ತಾಯಿತ್ತು. ಮತ್ತು ಇನ್ನೂ ಕಮ್ಮಿಯಾಗಿ ಏನಾದರೂ ಎಟಗಲಿಲ್ಲ ಅಂದರೆ ಅಂತ ಅನ್ನಿಸ್ತು. ಬಟ್ ಪಾಕ ಬಂದಿತ್ತು, ಅಷ್ಟು ಕೈಗೆಲ್ಲ ಅಂಟುತ್ತಾ ಇತ್ತು. ಸೊ ಅದರಿಂದ ಅಂದರೆ ಇದು ಪೂರಿನೂ ಆರಿದ ಮೇಲೆ ಸ್ವಲ್ಪನೇ ಹಾಕಬೇಕು, ಬಿಸಿ ಇದ್ದಾಗ ಹಾಕ್ಬೋದು. ಒಂದು ಮೀಡಿಯಮ್ ಸ್ವಲ್ಪ ಆರಿರುತ್ತಲ್ಲ ಆ ಟೈಮಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ. ಬಟ್ ಅವಾಗೆಲ್ಲ ಆರೆಂಜ್ ಕಲರು ಮತ್ತು ಯೆಲ್ಲೋ ಕಲರ್ ಮಾಡ್ತಿದ್ರು. ಬೂಂದಿಲೂ ಅಷ್ಟೇ, ಆರೆಂಜ್ ಕಲರ್ ಬೂಂದಿ, ಅದಕ್ಕೆ ಡ್ರೈ ಫ್ರೂಟ್ಸ್ ಮಿಕ್ಸು ಮಾಡಿಬಿಟ್ಟು ಮಾಡ್ತಿದ್ರು. ಯೆಲ್ಲೋ ಕಲರ್ ಬೂಂದಿನೂ ಮಾಡಿಸ್ತಾಯಿದ್ರು. ಸೊ ಈ ಥರ ಮನೇಲೇ ಆರಾಮಾಗಿ ಮಾಡ್ಕೋಬೋದು ಹಬ್ಬಗಳಿಗೆಲ್ಲ. ಅವಾಗೆಲ್ಲ ಬೇಕ್ರಿ ಎಲ್ಲ ಏನು ಜಾಸ್ತಿ ಇರಲಿಲ್ಲ ಅಲ್ಲ, ಎಲ್ಲರೂ ಮನೇಲೇ ಮಾಡ್ತಿದ್ರು. ಇವಾಗ ಬೇಕ್ರಿಗಳು ಬಂದು ಬೇಕ್ರಿಗೆ ಹೋಗ್ತಾರೆ, ಏನಾದರೂ ಆರ್ಡ್ರ್ ಕೊಡ್ತಾರೆ, ಅಲ್ಲಿಂದ ಮಾಡಿಸ್ಕೊಂಡು ತೊಗೊಳ್ತಾ ಇರ್ತಾರೆ. ಈ ಥರದಲ್ಲಿ ಇವಾಗ ವರಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ತಟ್ಟೆ ಎಲ್ಲ ತುಂಬ್ತಾರಲ್ಲ ದೇವರಿಗೆ. ಸೊ ಆವಾಗ ಒಂದು 5 ಖಾರ ತುಂಬಿದ್ರೆ ಒಂದು 5 ಸ್ವೀಟ್ಸೇ ಜಾಸ್ತಿ ತುಂಬೋದು ಖಾರಕ್ಕಿಂತ. ಸೊ ಇದು ಒಂದು ಬೇಕಿದ್ರೆ ನಾವು ಮನೇಲಿ ಪ್ರಿಪ್ರೇಷನ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಇದನ್ನು ಕೂಡ. ನಾನು 2 ಇಯರ್ ಬ್ಯಾಕು ನಮ್ಮ ಅತ್ತೆ ಮನೆಯಿಂದ ಮಾಡಿಸ್ಕೊಂಡು ತಂದಿದ್ರು ಅವರು. ನಾನು ಹಬ್ಬ ಇಲ್ಲೇ ಸೆಲೆಬ್ರೇಷನ್ ಮಾಡೋದು, ಅವ್ರು ಅಲ್ಲಿ ಮಾಡಲ್ಲ ಅಂತೇಳಿ ಮಾಡ್ಕೊಂಡು ಬರ್ತಿದ್ರು. ಆವಾಗ ಈ ಥರ ಆರೆಂಜ್ ಕಲರಲ್ಲಿ ಬಾದಾಮ್ ಪುರಿ ಮಾಡ್ಕೊಂಬನ್ನಿ ಅಂತೇಳ್ಬಿಟ್ಟು ಮಾಡಿಬಿಟ್ಟು ತರಿಸಿದ್ವಿ. ಬಟ್ ಚೆನ್ನಾಗಿತ್ತು. ಏನಿದು ಅಂದರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ, ಅಷ್ಟೇ ಬೇಗ ಖಾಲಿ ಮಾಡಿಬಿಡ್ಬೇಕು. 1 ವೀಕ್ ಒಳಗಡೆ. ಕೊಬ್ಬರಿ ತುರಿ ಎಲ್ಲ ಹಾಕ್ತೀವಲ್ಲ, ಅದು ಚುಂಗ್ ಬಂದುಬಿಡುತ್ತೆ, ಸ್ಮೆಲ್ ಬಂದುಬಿಡುತ್ತೆ. ಸೊ ಅದರಿಂದ ಪಾಕ ಎಲ್ಲ ಹಚ್ಚಿರ್ತೀವಲ್ಲ, ಬೇಗ ಬೇಗ ಖಾಲಿ ಮಾಡಿಬಿಡ್ಬೇಕು ಇದನ್ನು. ಬಟ್ ತಟ್ಟೆ ತುಂಬಬೇಕಾದ್ರೆ ಈ ಥರ ಸ್ವೀಟ್ಸಲ್ಲಿ ಬಾದಾಮ್ ಪುರಿ ಮತ್ತು ಒಬ್ಬಟ್ಟು, ರವೆ ಉಂಡೆ, ಆಮೇಲೆ ಡ್ರೈ ಫ್ರೂಟ್ಸ್ ಲಡ್ಡು, ಏನಾದರೂ ಈ ಥರ ಪಾಯಸ, ಇದೇ ಥರ ಒಂದು 5 ಮನೆಯಲ್ಲೇ ನಾವು ಪ್ರಿಪೇರ್ ಮಾಡ್ಕೋಬೋದು. ನೈಟಲ್ಲೇ ಆರಾಮಾಗಿ ದೇವರಿಗೆಲ್ಲ ಇಡೋದಕ್ಕೆ ಚೆನ್ನಾಗಿರುತ್ತೆ ಇದು. ನಂಗೆ ಆಗಾದ್ರೂ ಇನ್ನೂ ಸ್ವಲ್ಪ ಪಾಕ ಮಿಕ್ತು, ಒಂದು ಅರ್ಧ ಲೋಟ ಮಿಕ್ತಷ್ಟೇ, ಜಾಸ್ತಿ ಏನೂ ಮಿಕ್ಕಿಲ್ಲ. ಸೊ ಅದನ್ನು ನಾನೇನಾದರೂ ಜಾಮೂನ್ ಏನಾದರೂ ಟ್ರೈ ಮಾಡೋಣ ನಾಳೆ ಅಂತ ಅನ್ನಿಸ್ತು. ನೆನ್ನೆ ಶಾಪಿಂಗ್ ಹೋಗಿದ್ದಾಗ ಜಾಮೂನ್ ಪೌಡರ್ ತೊಗೊಬಂದಿದ್ದೆ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಎತ್ತಿಡ್ತಿದ್ದೀನಿ. ಇನ್ನು ಇದನ್ನು ಜಾಸ್ತಿ ಬಿಟ್ಟರೆ ಒಂಥರ ನೀರಲ್ಲಿ ಅಜ್ಜೋ ಥರ ಆಗಿಬಿಡುತ್ತೆ ಅಂಥೇಳಿ ಸ್ವಲ್ಪ ಸ್ವಲ್ಪ ಹಜ್ಜಿಬಿಟ್ಟು ತೆಗೆದುಬಿಟ್ಟೆ. ಇಷ್ಟ ಆಯಿತು. ಸೊ ಇದ್ರ ಮೇಲೆ ನಾನು ಫಸ್ಟೇ ಕೊಬ್ಬರಿ ತುರಿನ ತುರಿದಿಟ್ಕೊಂಡಿದ್ದೆ. ನಾನು ಜಾಸ್ತಿ ಯೂಸ್ ಮಾಡಲಿಲ್ಲ. ಜಾಸ್ತಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ಅದು ಫುಲ್ಲು ಅಂದರೆ ಇಟ್ಟರೆ ತಿನ್ನೋಕ್ಕಾಗಲ್ಲ, ಅಂದರೆ ಉದುರುತ್ತಾ ಇರುತ್ತೆ ತಿನ್ನಬೇಕಾದ್ರೆಲ್ಲ. ಮತ್ತು ಇನ್ನೊಂದು ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಈ ಕೊಬ್ಬರಿ ತುರಿ ಜೊತೆಗೆ ಸ್ವಲ್ಪ ಸಕ್ಕರೆನೂ ಕೂಡ ರುಬ್ಕೋತಾರೆ. ಸಕ್ಕರೆ ರುಬ್ಕೊಂಡು ಏಲಕ್ಕಿನೂ ರುಬ್ಕೊಂಡು ಹಾಕ್ತಾರೆ. ಅಂದರೆ ಅವರು ಒಂಥರ ಯಾವ ಥರ ಅಂದರೆ ಪೂರಿ ಮಾಡ್ತಾರಲ್ಲ ಆ ಥರ ಪಾಕದ ಪುರಿ ಮಾಡಲ್ಲ, ನಾರ್ಮಲ್ ಪುರಿ ಮಾಡ್ತಾರಲ್ಲ ಆ ಥರನೂ ಕೂಡ ಇದನ್ನು ಟ್ರೈ ಮಾಡ್ಬೋದು. ಈ ಥರನೂ ಕೂಡ ಇದನ್ನು ಟ್ರೈ ಮಾಡ್ಬೋದು. ಈ ಥರನೂ ಮಾಡ್ಬೋದು. ಅದು ಏನೂ ಹಾಳಾಗಲ್ಲ, ಇದು ಸ್ವಲ್ಪ ಬೇಗನೆ ಹಾಳಾಗುತ್ತೆ. ಯಾಕೆಂದರೆ ನಾವು ಪಾಕದಲ್ಲಿ ಹಜ್ಜಿ ತೆಗೆದಿರ್ತೀವಲ್ಲ, ಸೊ ಅದರಿಂದ ಇದು ಸ್ವಲ್ಪ ಬೇಗನೆ ಹಾಳಾಗ್ಬಿಡುತ್ತೆ. ಬೇಗ ಬೇಗ ತಿನ್ಕೋಬೇಕು ಇದನ್ನು. ಇವಾಗ ಟೇಸ್ಟ್ ನೋಡೋಣ ಬನ್ನಿ ಯಾವ ಥರ ಇತ್ತು ಅಂತ ಹೇಳ್ತೀನಿ. ಫಸ್ಟ್ ಟೈಮ್ ನಾನು ಪ್ರಿಪೇರ್ ಮಾಡಿದ್ದು. ನನಗೆ ಏನಾದರೂ ಮಾಡಿದಾಗ ಬಿಸಿ ಬಿಸಿ ಒಂದು ತಿನ್ಬಿಡ್ಬೇಕು. ಅದೇನು ಸ್ವೀಟ್ಸಲ್ಲಿ ಮಾತ್ರ ನಂಗೆ ಹಂಗೇ. ಕಜ್ಜಾಯ ಅಂತೂ ನನ್ನ ಫೇವ್ರೇಟು. ನಂಗೆ ಅದ್ರಲ್ಲಿ ಪೈನಾಪಲ್ ಕಜ್ಜಿಯ, ಬನಾನಾ ಕಜ್ಜಿಯ ಈ ಥರ ಎಲ್ಲ ಟ್ರೈ ಮಾಡಬೇಕು. ಡ್ರೈ ಫ್ರೂಟ್ಸ್ ಕಜ್ಜಿಯ ಈ ಥರ ಎಲ್ಲ ಟ್ರೈ ಮಾಡ್ತೀನಿ ನಾನು. ತುಂಬ ಇಷ್ಟ. ಆವಾಗಲೂ ಅಷ್ಟೇ 1-2 ಬಿಸಿಲು ತಿಂತೀನಿ ಅಷ್ಟೇ, ಆಮೇಲೆ ತಿನ್ನೋಕೆ ಒಂಥರ ಬೇಜಾರು. ಸೊ ಅದರಿಂದ ಫಸ್ಟೇ ತಿನ್ಬಿಡೋಣ ಅಂತೇಳ್ಬಿಟ್ಟು ನಾನು ಟೇಸ್ಟ್ ನೋಡ್ಬೇಕು ಅನ್ನಿಸ್ತು. ಊಟ ಮಾಡಿದ ತಕ್ಷಣನೇ ತಿನ್ನಬೇಕು ಅಂತೇಳ್ಬಿಟ್ಟು 1 ತಿಂದೆ. ಆಮೇಲೆ ಇನ್ನೂ ಒಂದು ತಿನ್ನೋಣ, ಬಿಸಿ ಬಿಸಿಯಾಗಿದೆಯಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಕೂಡ ಟ್ರೈ ಮಾಡಿದೆ. ಸೂಪರಾಗಿತ್ತು ಟೇಸ್ಟ್ ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಿ. ಸೊ
ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಪ್ಲೀಸ್ ಫಸ್ಟ್ ಥರ ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರಲ್ಲಿ 1,00,000 ಮೇಲಿದ್ದರು ನನಗೆ ಸಬ್ಸ್ಕ್ರೈಬರ್ಸು, ಬಟ್ ಏನೂ ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ಅದು ಹೋಗಿದೆ. ಅದು ಮತ್ತೆ ರಿಟರ್ನ್ ಬರಲ್ಲ ಅಂತ ಗೊತ್ತಾಗಿದ್ದಕ್ಕೆ ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಯಾರ್ಯಾರು ನನ್ನ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.